ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೀರ್ತಿ ರೋಹಿತ್. ಈ ವಿಡಿಯೋದಲ್ಲಿ ನಾನು ಮಕ್ಕಳು ಇಷ್ಟಪಟ್ಟು ಕುಡಿಯುವಂಥ ಚಿಕನ್ ಸೂಪ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ 1/4 kg ಚಿಕನ್ನ ತೊಗೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಪೆಪ್ಪರ್ ಪೌಡರು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಎಣ್ಣೆ, ತುಪ್ಪ. ಫಸ್ಟ್ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಕೂಡ ಹಾಕಿ, ಆಮೇಲೆ ಅದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಹಾಕಿ ಅದು ಚೆನ್ನಾಗಿ ಎಣ್ಣೆನಲ್ಲಿ ಹುರಿದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿ ಅದು ಹುರಿದಾದ್ಮೇಲೆ ಅದಕ್ಕೆ ಚಿಕನ್ನ ಆ್ಯಡ್ ಮಾಡಿ ಚಿಕನ್ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ನೀರೆಲ್ಲ ಅದು ಹೊರಗೆ ಬರಬೇಕು. ಆಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ ಎತ್ತಿಟ್ಕೊಂಡಿರುವಂಥ ಅರಿಶಿನ, ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ನ ಆ್ಯಡ್ ಮಾಡಿ ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡಿ ಎಲ್ಲ ಮಸಾಲೆ ಅದಕ್ಕೆ ಅಂಟ್ಕೊಳ್ಬೇಕು, ಎಲ್ಲ ಪೌಡರ್ ಅಂಟ್ಕೋಬೇಕು. ಅದಕ್ಕೆ ನೋಡಿ ಇಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರಿದಾದ್ಮೇಲೆ ಸ್ವಲ್ಪ ಟೇಸ್ಟ್ಗೆ ಅಂತ ಚಿಕನ್ ಸಾಫ್ಟ್ ಆಗಲಿ ಅಂತ ಸ್ವಲ್ಪ ಮೊಸರನ್ನ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಮೊಸರನ್ನ. ನೀವು ಬೇಕಾದ್ರೆ ಟೊಮೆಟೊನೂ ಸೇರಿಸ್ಕೋಬೋದು, ಮೊಸರು ಬಿಟ್ಟು ಟೊಮೆಟೊ ಸೇರಿಸ್ಕೋಬೋದು. ಚೆನ್ನಾಗಿ ಮಿಕ್ಸ್ ಕೊಡಿ. ಅದು ಸಾಫ್ಟ್ ಆಗಬೇಕು ಚಿಕನ್ನು, ಹಾಗೆ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಸೊ ಚಿಕನ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಮೀನ್ಸ್ ಮುಳುಗೋಷ್ಟು ನೀರನ್ನ ಹಾಕಿ ಅದಕ್ಕೆ ಚೆನ್ನಾಗಿ ಅದು ಕುದಿಬೇಕು. ನೀರು ಚೆನ್ನಾಗಿ ಕುದ್ದಾದಮೇಲೆ ನೋಡಿ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಅದು ಕುದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ. ಯಾಕಂದರೆ ಇಲ್ಲಿ ಸಾಫ್ಟಾಗಿರಬೇಕು ಮಕ್ಳಿಗೆ ತಿನ್ನೋಕ್ಕೆ, ಅದಕ್ಕೋಸ್ಕರ 1 2 to 3 ವಿಸಿಲ್ಸ್ ಬರ್ಸ್ಕೊಬೋದು. ಯಾಕಂದರೆ ಕೆಲವೊಂದು ಸ್ವಲ್ಪ ಚಿಕನ್ ಹಾರ್ಡಾಗಿರುತ್ತೆ. ನೋಡಿ ಇಲ್ಲಿ ಒಂದು 3 ವಿಸಿಲ್ಸ್ ಹಾಕ್ಸ್ಕೊಳ್ಳಿ ಸಾಕು. ಫ್ಲೇಮು ಚಿಕ್ಕದಾಗಿರಲಿ, ಸಣ್ಣದಾಗಿರಲಿ. ಇಲ್ಲಿ ನೋಡಿ ಇಲ್ಲಿ ಸೂಪ್ ರೆಡಿ ಇದೆ. ಈಗ ತಿನ್ನಿಸ್ತಾ ಇದ್ದೀನಿ ಮಕ್ಕಳಿಗೆ, ಇಷ್ಟಪಟ್ಟು ಕುಡಿತಾ ಇದ್ದಾರೆ. ನೋಡಿ ಚಿಕನ್ ಕೂಡ ತಿಂತಾರೆ, ಸೂಪ್ ಕುಡಿತಾ ಇದ್ದಾರೆ. ಇವಾಗ ಇಲ್ಲಿ ಹಾಕಿದ್ದೀನಿ, ಮಗಳು ಮತ್ತು ಮಗ ಇಬ್ಬರು ಕೂಡ ಕುಡಿತಾ ಇರೋದನ್ನ. ಇದನ್ನ ಮಕ್ಕಳಿಗೆ ಮಾಡಿಕೊಟ್ರೆ ಅವ್ರು ಇಷ್ಟಪಟ್ಟು ಕುಡಿತಾರೆ. ನನ್ನ ಮಗಳು ಸ್ವಲ್ಪ ವೀಕ್ ಇದ್ದಾಳೆ, ಹಾಗಾಗಿ ನಾನು ವೀಕ್ಲಿ ಒನ್ಸ್ ಮಾಡಿಕೊಡ್ತಾ ಇರ್ತೀನಿ. ನೋಡಿ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾಳೆ, ಅವಳು ಇಷ್ಟಪಟ್ಟು ಕುಡಿತಾಳೆ. ಈ ವೀಕ್ ಇರೋ ಮಕ್ಕಳಿಗೆ ಇದನ್ನಾದ್ರು ಕೊಟ್ಟರೆ ಸ್ವಲ್ಪ ಆದರೂ ಅದರಲ್ಲಿರೋ ಪ್ರೋಟೀನ್ಸ್ ಇರುತ್ತೆ, ಚಿಕನಲ್ಲಿ ಪ್ರೋಟೀನ್ ಇದೆ. ಸೊ ಬೆಳೆಯೋ ಮಕ್ಕಳಿಗೆ ಬೇಕಾಗತ್ತೆ. ನೋಡಿ ಇಲ್ಲಿ ತಿಂತಾ ಇದ್ದಾಳೆ, ಕುಡಿತಾ ಇದ್ದಾಳೆ. ಇವತ್ತು ಹಾಗೆ ಸಂಡೇ ಸ್ಪೆಷಲ್ ಅಂತ ನಾವು ಚಿಕನ್ ಬಿರಿಯಾನಿ ಕೂಡ ಮಾಡಿದ್ವಿ. ಸೊ ಅದ್ರ ಕ್ಲಿಪ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಾನು, ನೋಡ್ಬೋದು. ಇಲ್ಲಿ ಇದ್ರ ರೆಸಿಪಿ ಬೇಕಂದರೆ ನೀವು ನನಗೆ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ನಾನು ಡೀಟೇಲ್ ವಿಡಿಯೋನ ಹಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.